ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲೊಂದಾದಂಥ ಪದ್ಮಶ್ರೀ ಪ್ರಶಸ್ತಿ ಮಂಡ್ಯದ ಅಂಕೇಗೌಡರಿಗೆ ಲಭಿಸಿರುವಂಥದ್ದು. ಈಗ ನಮ್ಮ ಜೊತೆ ಅಂಕೇಗೌಡರೇ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ, ತಮಗೆ ಅಭಿನಂದನೆಗಳು. ಸರ್, ಈ ಖುಷಿನ ಹೇಗೆ ಹಂಚ್ಕೊಳ್ತೀರಾ ಸರ್? ಸರ್, ಭಾಳ ಖುಷಿ ಆಗುತ್ತೆ ಸರ್. ಯಾಕೆಂದರೆ ನಾನು ಸುಮಾರು 50 ವರ್ಷದಿಂದ ಈ ಒಂದು ಕಾರ್ಯವನ್ನು ಮಾಡ್ಕೊಬಂದಿದ್ದೇನೆ. ಆಮೇಲೆ ಯಾವುದೇ ಪ್ರತಿಫಲನೂ ನಾನು ನಿರೀಕ್ಷೆ ಮಾಡ್ದೇನೆ, ಜೊತೆಗೆ ಯಾವುದೇ ಪ್ರಶಸ್ತಿ ಹಿಂದೆನೂ ಹೋಗ್ದೇನೆ ನಾನು ಮಾಡಿದ್ದೇನೆ. ಆದರೆ ಕೇಂದ್ರ ಸರ್ಕಾರ ನನ್ನನ್ನು ಗುರುಸಿ ನನಗೊಂದು ಪ್ರಶಸ್ತಿ ಕೊಟ್ಟಾಗ ಸಹಜವಾಗಿ ನಾನು ಮನುಷ್ಯ ಅಲ್ವೇ, ಭಾಳ ಸಂತೋಷ ಪಡ್ತೀನಿ. ಈ ಸಂದರ್ಭದಲ್ಲಿ ನಿಜವಾಗಲೂ ಕೇಂದ್ರ ಸರ್ಕಾರಕ್ಕೆ, ನಮ್ಮ ಯಾವುದೇ ಮೋದಿ ಸಾಹೇಬರಿಗೆ, ಅವರಿಗೆಲ್ಲ ಧನ್ಯವಾದ ಅರ್ಪಿಸ್ತೀನಿ ಸರ್. ಇದಕ್ಕೆ ಯಾರ್ಯಾರು ಇದಕ್ಕೆ ಕೈ ಜೋಡಿಸಿ ನನಗೆ ಪ್ರಶಸ್ತಿ ನೀಡಿದಾರೋ ಎಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳನ್ನು ಹೇಳ್ತೀನಿ ಸರ್. ಸರ್, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಇಷ್ಟು ವರ್ಷ ಸೇವೆ ಮಾಡ್ಕೊಂಡು ಬಂದಂಥವ್ರು, ಈ ಸಂದರ್ಭದಲ್ಲಿ ಪದ್ಮಶ್ರೀ ನಿಮಗೆ ಪ್ರಶಸ್ತಿಗೆ ನೀವು ಆಯ್ಕೆ ಆಗಿದ್ದೀರಾ ಅನ್ನುವಂಥದ್ದು ಮಾಹಿತಿ ಬಂದ ತಕ್ಷಣ ಏನು ಅನ್ನಿಸ್ತು ಸರ್ ನಿಮಗೆ? ಖುಷಿ ಆಯಿತು ಸರ್. ಸಹಜವಾಗಿ ನನ್ನನ್ನು ಗುರುತಿಸಲ್ಲ ಅನ್ನೋದೊಂದು ಖುಷಿ ಆಯಿತು ಸರ್. ಯಾಕೆಂದರೆ ಇದು ನಂದು ವಿಶೇಷವಾದಂಥ ಗ್ರಂಥಾಲಯ ಸರ್, ಅದನ್ನು ಹೇಳ್ತೀನಿ. ಯಾಕೆಂದರೆ ಇಲ್ಲಿ ಎಲ್ಲ ಪುಸ್ತಕಗಳು ಇದೆ, ಎಲ್ಲ ಭಾಷಾ ಪುಸ್ತಕಗಳಿದೆ. ಕನ್ನಡ, ಹಿಂದಿ, ಇಂಗ್ಲೀಷು, ತಮಿಳು, ತೆಲುಗು, ಮರಾಠಿ, ಬಂಗಾಳಿ, ರಷ್ಯನ್ ಭಾಷೆ, ಚೀನಿ ಭಾಷೆ, ಕೊರಿಯಾ ಭಾಷೆ, ಎಲ್ಲ ಭಾಷಾ ಪುಸ್ತಕಗಳಿವೆ. ಆದರೆ ಸ್ವಲ್ಪ ಇವೆ. ಅದರಲ್ಲಿ ಇಂಗ್ಲೀಷು, ಕನ್ನಡ ಜಾಸ್ತಿ, ಅತ್ಯಂತ ಹೆಚ್ಚು ಪುಸ್ತಕಗಳಿವೆ. ಇಲ್ಲಿ ನೋಬೆಲ್ ಪ್ರಶಸ್ತಿ ಪುಸ್ತಕವೂ ಇದೆ, ರಂಗೋಲಿ ಪುಸ್ತಕವೂ ಒಂದು 100 ಪುಸ್ತಕ ಇದೆ. ನೋಬೆಲ್ ಪ್ರಶಸ್ತಿ ಪುಸ್ತಕಗಳಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದವರು ಎಲ್ಲರ ಸಮಗ್ರ ಕೃತಿಗಳಿವೆ. ನೀವೀಗ ಅಲ್ಲೇ ನೋಡ್ತಾ ಇದ್ದೀರಿ. ಹಾಗಾಗಿ ನಾನು ಇದನ್ನು ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ಓದೋ ಹವ್ಯಾಸ ಕಲಿಸ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡೇ ನಾನು ಈ ಕೆಲಸ ಮಾಡಿದೆ ಸರ್. ನನಗೆ ಇದನ್ನು ಸರ್ಕಾರ ಗುರುಸೋದ್ರಿಂದ ಏನಾಯಿತು, ನನ್ನ ಜವಾಬ್ದಾರಿ ಜಾಸ್ತಿ ಆಯಿತು. ಆದರೆ ಇನ್ನೂ ಓದುಗರು ಈ ಕಡೆಗೆ ಮುಖ ಮಾಡೋಕ್ಕೆ ಒಂದು ಅನುಕೂಲ ಆಯಿತು ಅಷ್ಟೇ ಸರ್, ಇನ್ನೇನಿಲ್ಲ. ಸರ್, ಯಾವ ಕಾರಣಕ್ಕೆ ಪುಸ್ತಕಗಳನ್ನ ಸಂಗ್ರಹ ಮಾಡಬೇಕು ಅಂತ ಅನ್ನಿಸ್ತು ನಿಮಗೆ ಅಂತ? ಸರ್, ನಾವೆಲ್ಲ ಹಳ್ಳಿಯಿಂದ ಬಂದವರು ಸರ್, ಓದಿಕೆ ಪುಸ್ತಕಗಳೇ ಇರ್ತಿರಲಿಲ್ಲ. ನಾನು ಹೈಸ್ಕೂಲ್ವರೆಗೂ ಚಿಂಕುಳಿಲಿ ಓದಿದೆ. ಅಲ್ಲೇನು ಲೈಬ್ರರಿ ಅನ್ನೋದು ಇರ್ತಿರಲಿಲ್ಲ. ಇದ್ದರೂ ಒಂದು 10-15 ಪುಸ್ತಕಗಳು ಇರ್ತಿದ್ದವು. ಪಾಂಡುಪುರ ಬಂದೆ. ಅಲ್ಲಿ ನಾನು ಡಿಗ್ರಿ ಓದುವಾಗ ನನಗೆ ಪುಸ್ತಕಗಳೇ ಸಿಗ್ತಿರಲಿಲ್ಲ. ಅಲ್ಲವೇ ಪಾಂಡುಪುರ ರೈಲ್ವೆ ಸ್ಟೇಷನ್ನಿಂದ ಮೈಸೂರಿಗೆ ರೈಲ್ವೆ ಮೇಲೆ ನಡ್ಕೊಂಡೋಗಿ ಸಿಟಿ ಲೈಬ್ರರಿ ಗಂಗೋತ್ರಿಗೆ ಹೋಗಿ ಓದ್ಕೊಬರೋವು ಸರ್. ನಾನು 1976 ಮಾಸ್ಟರ್ ಡಿಗ್ರಿ ಮಾಡಿದ್ದೆ, ಲಿಟ್ರೇಚರ್ ಮಾಸ್ಟರ್ ಡಿಗ್ರಿ. ಅದೇ ನನಗೆ ಬ್ಯಾಕಪ್ ಇಲ್ಲದೇ ಹೋಗಿ ಒಂದು ಫ್ಯಾಕ್ಟ್ರಿಗೆ ಸೇರಬೇಕಾಗಿ ಬಂತು. ಅಲ್ಲೂ ನಿಷ್ಠೆಯಿಂದ ಕೆಲಸ ಮಾಡಿ ಆ ಸಂದರ್ಭದಲ್ಲೇ ಇವನ್ನೆಲ್ಲ ಸಂಗ್ರಹಿಸಿದೆ ಸರ್. ನನಗೆ ಉದ್ದೇಶ ಒಂದೇ ಒಂದಿತ್ತು, ಜಗತ್ತಿನ ಏನೇನು ಜ್ಞಾನ ಇದೆ ಅದೆಲ್ಲ ಒಂದೇ ಸೂರಳಿಲಿ ಅದು ನಮ್ಮ ಮಕ್ಕಳು, ನಮ್ಮ ಈ ಪೀಳಿಗೆಗೆ ಸಿಗಬೇಕು ಅನ್ನೋದೊಂದು ಆಸೆ ಇತ್ತು ಸರ್. ಇಲ್ಲಿ ಜಗತ್ತಲ್ಲಿ ಎಲ್ಲೂ ಇಲ್ಲ ಇಷ್ಟು ಪುಸ್ತಕ ಇರೋ ಜಾಗಕ್ಕೆ ಮೆಂಬರ್ಶಿಪ್ ಇಲ್ಲ, ಎಂಟ್ರೆನ್ಸ್ ಫೀಸ್ ಇಲ್ಲ, ಏನೂ ಇಲ್ಲ. ಅವರು ಓದಲಿಕ್ಕೆ ನಾನೇ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದೀನಿ. ಎಷ್ಟೋ ಜನಕ್ಕೆ ಎನ್ಕರೇಜ್ ಮಾಡಿದ್ದೀನಿ, ನೀವೇನಾದರೂ ಬೇಡ ಇಲ್ಲಿ ಬಂದು ಓದಿ ಅಂತ. ನೀವು ಮೇಲ್ಗಡೆ ಓದಿದ್ದು ನೋಡಿರ್ಬೋದು, ಹೋಗಿದ್ದೀರಿ ಸರ್ ಮೇಲ್ಗಡೆ ಓದಿಕೆ ನಾನು ವ್ಯವಸ್ಥೆ ಮಾಡಿದ್ದೀನಿ, ಎಲ್ಲ ಇದು ಮಾಡಿದ್ದೀನಿ. ನನ್ನ ಕೈಲಿ ಎಷ್ಟಿದಾಯ್ತು ಅಲ್ಲಿ ನೋಡಿ. ಇಷ್ಟು ದೊಡ್ಡ ಲೈಬ್ರರಿ ಒಬ್ಬ ಅಟೆಂಡ್ರ್ ಇಲ್ಲ, ಎಲ್ಲನೂ ನಾನೇ ಮಾಡ್ಕೊಂಡು ಹೋಗ್ತೀನಿ, ನಮ್ಮ ಮನೆಯವರೇ ಮಾಡ್ಕೊಂಡು ಹೋಗ್ತಾರೆ. ಹೀಗಾಗಿ ನನಗೆ ಖುಷಿ ಆಯಿತು ಸರ್, ಇಷ್ಟು ಮಾಡಿದ್ರೆ ಇದಾಗಿದೆಯಲ್ಲ ಅಂತ. ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಸರ್, ಸರ್ಕಾರ ಯಾವುದೇ ಸ್ಪಂದನೆ ಇರಲಿಲ್ಲ ಸರ್ ಇಷ್ಟು? ಸರ್, ನಾವು ಸರ್ಕಾರ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಇಷ್ಟು ಗಾತ್ರದ ಗ್ರಂಥಾಲಯಕ್ಕೆ ಅಷ್ಟು ಸಹಾಯ ಕೊಡಲಿಲ್ಲ. ಈಗ ಕುಮಾರಸ್ವಾಮಿಯರಿದ್ದಾಗ ಅವ್ರು ನೆನ್ಕೋಬೇಕು, ಪುಟ್ಟರಾಜು ಕುಮಾರಸ್ವಾಮಿಯರಿದ್ದಂಥ ಕಾಲದಲ್ಲಿ ಈ ಗ್ರಂಥಾಲಯ ಕಟ್ಟಲಿಕ್ಕೆ 1 ಕೋಟಿ ರೂಪಾಯಿನ ನೇರವಾಗಿ ಕೊಟ್ಟರು ಸರ್. ಕಟ್ಟಪ್ಪ ಒಳ್ಳೆಯದಾಗಲಿ ಅಂತ. ಅದನ್ನೆಲ್ಲ ನಾವು ಇದು ಮಾಡಬೇಕು. ಆದರೆ ಇಲ್ಲಿಗೆ ಬೇಕಾಗಿರೋದು ಅಂದರೆ 100 ಕೋಟಿ ಬೇಕು, 10 ಎಕರೆ ಭೂಮಿ ಬೇಕು. ಏನು ನಳಂದ ವಿಶ್ವವಿದ್ಯಾನಿಲಯ ಅಂತಿತ್ತು 6ನೇ ಶತಮಾನದಲ್ಲಿ, ಅದರ ಗಾತ್ರ ಅಲ್ಲದಿದ್ದರೂ ಅದರ ಪ್ರತಿರೂಪ ಮಾಡಾಕ್ತೀನಿ ಸರ್. ಎಲ್ಲವೂ ಇದೆ ಇಲ್ಲಿ, ಇಂಥದ್ದಂತಿಲ್ಲ. ಆಗಬೇಕಾದ್ರೆ ಆ ಗಾತ್ರದಲ್ಲಿ ಸರ್ಕಾರ ಸ್ಪಂದಿಸಬೇಕು. ಸರ್ಕಾರ ನಾನು ಕೇಳಿದಾಗ ಒಂದಷ್ಟು ಅಮೌಂಟ್ ಕೊಟ್ಟಾಗ ಏನೂ ಆಗಲ್ಲ, ಅಥವಾ ನನಗೊಂದು ಹಾರ ಹಾಕಿ ಅಥವಾ ಒಂದು ಕೈಗೆ ಒಂದು ಇದು ಕೊಟ್ಟಾಗ ನನಗೆ ತೃಪ್ತಿ ಆಗಲ್ಲ. ಇದು ಈ ನೆಲದಲ್ಲಿದೆಯಲ್ಲ, ನೋಡಿದ್ರಲ್ಲ, ಸುಮಾರು 8 ಲಕ್ಷ ಪುಸ್ತಕ ನೆಲದಲ್ಲಿದೆ ಗುರುಗಳೇ. ಏನು ಮಾಡೋದು? ಅದೆಲ್ಲ ಒಂದು ಕಡೆ ಬರಬೇಕು, ಕ್ಲಾಸಿಫಿಕೇಷನ್ ಆಗಬೇಕು, ಬಂದವ್ರಿಗೆ ಅದು ಸಿಗಬೇಕು ಕೈಗೆ. ಅವ್ರ ಸಬ್ಜೆಕ್ಟ್ ಹುಡ್ಕೊಂಬರ್ತಾರೆ. ಈಗ ಮೈಸೂರು ಯೂನಿವರ್ಸಿಟಿಯವ್ರು ಬರ್ತಾರೆ, ಬೆಂಗಳೂರು ಯೂನಿವರ್ಸಿಟಿ, ಹಂಪೆ ಯೂನಿವರ್ಸಿಟಿ, ಕುವೆಂಪು ಯೂನಿವರ್ಸಿಟಿ, ಎಲ್ಲ ಕಡೆಯಿಂದ ಬರ್ತಾರೆ PhD ಮಾಡೋರು. ಅವ್ರಿಗೆ ಪುಸ್ತಕ ಸಿಗದೆ ಹೋದಾಗ ಇಲ್ಲಿಂದ ನಿರಾಶರಾಗಿ ಹೋಗ್ತಾರೆ, ಅಥವಾ ಹುಡುಕಬೇಕು, ಎಲ್ಲೆಲ್ಲೋ ಒಂದೊಂದು ಕಡೆ ಇರ್ತದೆ. ಅದೊಂದು ನೋವು. ನೀವು ಕೂಡ PhD ಸಬ್ಜೆಕ್ಟ್ ಆದ್ರಿ, ನಿಮ್ಮ ಮೇಲೆ ಪ್ರಬಂಧ ಬರೆದ್ರು, PhD ಇದೆಲ್ಲ ಆಯಿತು ಸರ್. ಅದು ಇಲ್ಲಿ ನಂದು ಅನ್ನೋದನ್ನೇ ಬಿಟ್ಟಾಕ್ಬಿಡ್ಬೇಕು ಸರ್, ಅಥವಾ ನನ್ನ ಕುಟುಂಬನ ತೆಗೆದಾಕಬೇಕು. ಇಲ್ಲಿ ಏನಿದ್ರೆ ನಾವು ಸರ್ವಿಸ್ ಮಾಡ್ತಾ ಇರೋದು ಇಡೀ ಒಂದು ದೇಶಕ್ಕೆ ಕಣ್ಣಾಗಿ ಎಲ್ಲ ಮಕ್ಕಳಿಗೂ ತಲುಪುವಂಗೆ ಆಗಬೇಕು. ಆಗ ನಮಗೆ ತೃಪ್ತಿ. ಈಗ ನಾವು ಹಿಂಗೆ ಗುಡ್ಡಿ ಹಾಕ್ಕೊಂಡ್ರೆ ಏನಾಗುತ್ತೆ?
ಅದೆಲ್ಲ ಕ್ಲಾಸಿಫಿಕೇಷನ್ ಯಾವ್ಯಾವ ಸಬ್ಜೆಕ್ಟ್ ಎಲ್ಲ ಆಗಿ ಅವನ್ನೆಲ್ಲ ಮಕ್ಕಳು ಬಂದು ನೇರವಾಗಿ ಆ ಜಾಗದಲ್ಲಿ ಹೋಗಿ ಓದಿ ಬರಬೇಕು. ಅಲ್ಲಿವರೆಗೂ ನನಗೆ ಸಮಾಧಾನ ಆಗಲ್ಲ. ಸರ್ 50 ವರ್ಷದಿಂದ ಈ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀರಾ, ಈ ಹವ್ಯಾಸ ಇಟ್ಕೊಂಡು ಬರ್ತಾ ಇದ್ದೀರಾ. ಮೊದಲನೇದು ಈಗ ಭಾಳಷ್ಟು ಜನಕ್ಕೆ ಬುದ್ಧಿ ಇರ್ಬೋದು, ಅದು ಜ್ಞಾನ ಇರ್ಬೋದು, ಎಲ್ಲ ಪುಸ್ತಕ ಅಂದರೆ ಏನು ಅನ್ನುವಂಥದ್ದು 50 ವರ್ಷದ ಹಿಂದೆ ನಿಮ್ಮ ಇದನ್ನೆಲ್ಲ ಹವ್ಯಾಸ ನೋಡಿ ಏನು ಹೇಳ್ತಾ ಇದ್ರು ಜನ ಅಂತ? ನನ್ನನ್ನು ಹುಚ್ಚ ಅಂತ ಕಟ್ಕೊಂಡಿದ್ದರು. ನೋಡಿಲ್ಲಿ ನಮಗೆ ಬೋನಸ್ ಕೊಟ್ಟರು ಕಾರ್ಖಾನೆಯಲ್ಲಿ. ಅವರೆಲ್ಲ 5 ತಿಂಗಳು ಬೋನಸ್ ತಗೋದ್ರೆ ನಾನು 2 ಮೂಟೆ ಪುಸ್ತಕ ಇಟ್ಕೋದಾಗ ಆ ಸರ್ಕಲ್ ಇಟ್ಕೊಂತು ನೋಡಿ, ಇಲ್ಲಿ ಹುಚ್ಚು ಮುಂಡೆದು ನೋಡಿ, ಇಲ್ಲಿ ಯಾವೇನೋ ಪುಸ್ತಕ ಹಳೆ ಪುಸ್ತಕ ಎತ್ಕೊಯ್ತಾ ಅದೇನವರು. ಆದರೆ ನನಗೆ ಗೊತ್ತಿತ್ತು ಜ್ಞಾನಕ್ಕೆ ಯಾವತ್ತೂ ಬೆಲೆ ಇದೆ, ಜ್ಞಾನಕ್ಕೆ ಯಾವುದು ಕೊನೆ ಇಲ್ಲ, ಇದನ್ನು ಏನೇ ಮಾಡಬೇಕು ಅಂತ ನಾನು ಅದನ್ನು ನಿಲ್ಲಿಸಲೇ ಇಲ್ಲ ಸರ್. ನನ್ನ 22ನೇ ವಯಸ್ಸಿಗೆ ನಾನು ಶುರು ಮಾಡಿದೆ. ಈಗ ನಾನು ಅದಕ್ಕಾಗಿ ನಾನು ಮೈಸೂರಲ್ಲಿ ಸೈಟು ಇವತ್ತು ಸಂಕ್ರಾಂತಿ ಸರ್ಕಲಲ್ಲಿ 60-40 ಆಶಾ ಮಂದಿರದ್ದು ಅದೆಲ್ಲ ಮಾರಾಗ್ತೆ. ಒಂದು LIC ಏಜೆನ್ಸಿ ತಗೊಂಡು ಅಲ್ಲಿ ಬರೋಂಥ ಲಕ್ಷಾಂತರ ರೂಪಾಯಿ, ನಾನು ಸ್ಟೇಟಲ್ಲೇ ಒಂದು 3ನೇ-4ನೇ ಸ್ಥಾನದಲ್ಲಿದ್ದೆ. ಆ ದುಡ್ಡನ್ನೆಲ್ಲ ಇದಕ್ಕೆ ಹಾಕ್ತೆ. ನನ್ನ ಸ್ಯಾಲ್ರಿ ತೊಗೊಂಡೋದ್ರಲ್ಲಿ 70 ಭಾಗ 70-80 ಭಾಗ ನಾನು 33 ವರ್ಷ ಸ್ಯಾಲ್ರಿ ಹಣ ಎಲ್ಲ ಇದಕ್ಕೆ ಹಾಕಿದ್ದೀನಿ. ನೀವು ಹಂಗಾದ್ರೆ ಏನಾಯ್ತು ಅಂದರೆ ನನಗೇನು ಅನ್ಸಲ್ಲ. ನಾನು ಮಾಡಿರೋ ಕೆಲಸ ಒಳ್ಳೆಯದು ಅಷ್ಟೇ ನಾನು ಹೇಳೋದು ಸರ್. ಏಕೆಂದರೆ ಆ ದುಡ್ಡು ತಗೊಂಡು ಒಂದು ಸೋಕಿ ಮಾಡ್ಕೊಂಡಿದ್ದಲ್ಲ. ಇನ್ನೊಂದು ಏನು ಅಂದರೆ ಸರಳವಾದ ಜೀವನ. ಯಾರೇನಾರ ಅಂದೆ ನೋಡಿ, ಅಲ್ಲಿ ಒಂದು ಹಳೆ ಪೇಂಟ್ ತಗೊಳಕೊಂಡು ಹೋಯ್ತಾ ಇದೆ ಅಂತ ಅನ್ನೋರು ಇದ್ದರು. ಇನ್ನೂ ಕೆಲವರು ನೋಡಪ್ಪ ಪುಣ್ಯಾತ್ಮ ಅನ್ನೋರು. ಹಾಗೆ ನಾನು ಅದಕ್ಕೆ ಯಾವುದೂ ಕಿವಿಗೆ ಹಾಕ್ಕೊಳ್ಳಿಲ್ಲ ಸರ್. ನನಗೆ ಗೊತ್ತಿತ್ತು ಜ್ಞಾನಕ್ಕೆ ಯಾವತ್ತಿದ್ದರೂ ಬೆಲೆ ಅದು. ಅದು ಯಾವತ್ತೂ ಅದು ಅಳಿಸಲಾಗದೇ ಇರೋ ಒಂದು ಆಸ್ತಿ ಅಂದರೆ ಜ್ಞಾನ. ಅದರಲ್ಲೂ ನಮ್ಮ ಬಡವರು ಮಧ್ಯಮ ದರ್ಜೆಯ ಜನ ಇದ್ದಾರಲ್ಲ ಸರ್, ಅವ್ರಿಗೆ ವಿದ್ಯೆನೇ ಆಸ್ತಿ ಸರ್. ಇನ್ನೇನಿದೆ ಅವ್ರಿಗೆ? ಶ್ರೀಮಂತರು ಬಿಡಿ ಅಲ್ಲೆಲ್ಲೋ ಓದ್ತಾರೆ ಮಾಡ್ತಾರೆ, ನಮ್ಮ ಈ ಮಕ್ಕಳು ಎಲ್ಲಿ ಓದ್ತವೆ. ಹಾಗಾಗಿ ಅದು ನನ್ನ ಮನಸ್ಸಿನಲ್ಲಿ ಇದ್ದಿತ್ತು.